ನಮಸ್ತೆ ಎಲ್ರಿಗೂ, ನಾನು ಶ್ವೇತಾ. ಮನೇಲಿ ಹಣ್ಣಿದ್ದಾಗ ಮಕ್ಕಳು ತಿನ್ನಲ್ಲ ಅಂತ ಅಂದಾಗ ಸ್ಕೂಲಿಗೆ ಕಳಿಸಿದ್ರು ವಾಪಸ್ ಬರುತ್ತೆ ಅಂತ ಅಂದಾಗ ತಲೆ ಕೆಡಿಸ್ಕೊಳ್ಳೋದು ಬೇಕಾಗಲ್ಲ. ಮಕ್ಕಳು ಸ್ಕೂಲ್ಗೆ ಹೋದ್ಮೇಲೆ ಇದನ್ನು ಮಾಡಿ ನಾವು ಫ್ರಿಡ್ಜಲ್ಲಿ ಇಟ್ಟರೆ ಸಾಕು. ಮಕ್ಕಳು ಬಂದಿದ ತಕ್ಷಣ ಕೊಡೋದ್ರಿಂದ ಮಕ್ಕಳಿಗೆ ಅಂತಲ್ಲ, ದೊಡ್ಡವ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಊಟ ಆದಮೇಲೆ ಕೂಡ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. 3 ಬಗೆ ಹಣ್ಣಿದ್ರೆ ಸಾಕು, ತುಂಬ ಚೆನ್ನಾಗಿ ನಾವು ಮನೆಯಲ್ಲೇ ಕಸ್ಟರ್ಡ್ನ ಮಾಡ್ಕೋಬೋದು. ನಾನು ಹೇಗೆ ಮಾಡಿದೆ ಅಂತ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತೀನಿ. ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಹಾಲು ಹಾಕಿರೋದ್ರಿಂದ, ಹಣ್ಣು ಹಾಕಿರೋದ್ರಿಂದ ಮಕ್ಳಿಗೂ ಒಳ್ಳೆಯದು, ದೊಡ್ಡವ್ರಿಗೂ ಕೂಡ ಆರೋಗ್ಯವಾಗಿರುತ್ತೆ. ಇಲ್ಲಿ ನಾನು ಎಷ್ಟು ಜನಕ್ಕೆ ಮಾಡ್ತೀವಿ ಅನ್ನೋದ್ರ ಮೇಲೆ ನಾನು ಹಾಲು ತೊಗೋತಾ ಇದ್ದೀನಿ. ನಾನಿಲ್ಲಿ ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಒಂದು 10 ಜನ ಇದನ್ನು ಆರಾಮಾಗಿ ಒಂದೊಂದು ಬೌಲಲ್ಲಿ ತಿನ್ಬೋದು. ಆ ಕಡೆ ಹಾಲು ಚೆನ್ನಾಗಿ ಕಾಯ್ತಾ ಐತೆ. ಈ ಕಡೆ ಹಣ್ಣು ದಾಳಿಂಬೆ ಹಣ್ಣು ತೊಗೊಂಡಿದ್ದೀನಿ, 1 ಆಪಲ್ ತೊಗೊಂಡಿದ್ದೀನಿ, ಒಂದು 3ರಿಂದ 4 ಬಾಳೆಹಣ್ಣು ತೊಗೊಂಡಿದ್ದೀನಿ. ಬೇರೆ ಹಣ್ಣಿತ್ತು ಅಂತಂದರೆ ಹಾಕ್ಕೋಬೋದು, ಆಪ್ಷನಲ್ಲು. ಇಷ್ಟೇ ಹಣ್ಣಿದ್ರು ಸಾಕು, 3 ಹಣ್ಣಿದ್ರೆ ಸಾಕು, ಅದರಲ್ಲೂ ಕೂಡ ಮಾಡ್ಬೋದು. ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೇನದು ನಾವು ಫ್ರಿಡ್ಜಲ್ಲಿ ಇಟ್ಟು ತೆಗಿತೀವಿ ಅನ್ಬೇಕಾದ್ರೆ ಕಟ್ ಮಾಡ್ಕೋಬೇಕು, ಇಲ್ಲಾಂದರೆ ಹಣ್ಣೆಲ್ಲ ಕಪ್ಪಗಾಗೋಗುತ್ತೆ. ಈ ಕಡೆ ನೋಡಿ ಹಾಲು ಕೂಡ ಚೆನ್ನಾಗಿ ಕಾಯ್ತಾ ಇತ್ತು. ಇದಕ್ಕೆ ಸಕ್ಕರೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೋಬೇಕಾಗುತ್ತೆ. ಹಣ್ಣಿನಲ್ಲೂ ಕೂಡ ಸಕ್ಕರೆ ಅಂಶ ಇರುತ್ತಲ್ವ, ಸ್ವಲ್ಪ ಸಿಹಿ ಅಂಶ ಇರೋದ್ರಿಂದ ಸಕ್ಕರೆನ ನೋಡಿ ಹಾಕೋಬೇಕಾಗುತ್ತೆ. ಇಲ್ಲಿ ಕಸ್ಟರ್ಡ್ ಪೌಡ್ರನ್ನ ಜಾಸ್ತಿ ಹಾಕೋಬಾರ್ದು. 1ರಿಂದ 1.5 ಸ್ಪೂನಷ್ಟು ನಾನು ಕಸ್ಟರ್ಡ್ ಪೌಡ್ರ್ ತೊಗೊಂಡು ತಣ್ಣೀರಲ್ಲಿ ಇದನ್ನು ನೀಟಾಗಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ತೆಳ್ಳಗಾಗಂಗೆ ಕಲಿಸ್ಕೋಬೇಕು. ಹಸಿ ಹಾಲಿದ್ರೂ ಕೂಡ ನಡೆಯುತ್ತೆ, ತಣ್ಣಗಿರಬೇಕು ಅನ್ನೋ, ಗಟ್ಟಿ ಹಾಲು ಹಾಕೋದು ಬೇಡ. ತಣ್ಣೀರಲ್ಲಿ ಹಾಕ್ಕೊಂಡು ನಾನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಥರ ತೆಳ್ಳಗಿರಬೇಕು, ಇಲ್ಲ ಅಂತಂದರೆ ಕಸ್ಟರ್ಡ್ ನಮ್ಮದು ಗಟ್ಟಿಯಾಗೋಗುತ್ತೆ. ಈ ಕಡೆ ಸಕ್ಕರೆ ಮತ್ತು ಹಾಲು ಕೂಡ ಚೆನ್ನಾಗಿ ಕಾದೈತೆ. ಹಸಿ ಹಾಲಿನ ವಾಸನೆ ಎಲ್ಲ ಹೋಗಿ ಹಾಲು ಘಮ ಘಮ ಅಂತೈತೆ. ಈ ಟೈಮಲ್ಲಿ ನೋಡಿ ಚೆನ್ನಾಗಿ ಕಾಯ್ದೈತೆ. ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ, ಹೈಯಲ್ಲಿ ಇಟ್ಕೊಂಡಿಲ್ಲ. ನಾನು ಕಲಸಿಟ್ಕೊಂಡಿದ್ನಲ್ಲ ಕಸ್ಟರ್ಡ್ದು ಪೇಸ್ಟು, ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಕಸ್ಟರ್ಡ್ನ ಯಾವತ್ತೂ ನಾವು ಗಟ್ಟಿಯಾಗಿ ಕಲಿಸ್ಬಾರ್ದು. ತೆಳ್ಳಗಿದ್ದಷ್ಟು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಗಟ್ಟಿ ಆಯಿತು ಅಂತಂದರೆ ಒಂಥರ ಮುದ್ದೆ ಮುದ್ದೆ ಥರ ಆಗುತ್ತೆ, ಚೆನ್ನಾಗಿರೋದಿಲ್ಲ. ಇದೇ ಒಂದು ಅಳತೆ ಅಂತ ಅಂದರೆ 1-1.5 ಸ್ಪೂನಷ್ಟು, ಮಿನಿಮಮ್ ಒಂದು 2 ಸ್ಪೂನ್ ಒಳಗಡೆ ಹಾಕಿದ್ರೆ ಸಾಕಾಗುತ್ತೆ, ಜಾಸ್ತಿ ಹಾಕೋದು ಬೇಡ. ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕಾಗುತ್ತೆ. ಫಸ್ಟೇ ಹಾಲು ಚೆನ್ನಾಗಿ ಕಾದಿತ್ತಲ್ಲ, ಕಸ್ಟರ್ಡ್ನ ಹಾಕ್ಕೊಂಡು ನಾವು ಸ್ವಲ್ಪ ಚೆನ್ನಾಗಿ ಕುದಿಸ್ಕೋಬೇಕು. ಸಿಮ್ಮಲ್ಲಿ ಇಟ್ಕೊಂಡೇ ಕುದಿಸ್ಕೋಬೇಕು. ಅಷ್ಟರಲ್ಲಿ ನಾನು ಆಪಲ್ನ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೆ. ಮಾವಿನ ಹಣ್ಣು ಇತ್ತು ಅಂದರೆ ಅದು ತುಂಬ ಚೆನ್ನಾಗಿರುತ್ತೆ. ಮಾವಿನ ಹಣ್ಣು ಇರಲಿಲ್ಲ, ಮಾವಿನ ಹಣ್ಣು ಇತ್ತು ಅಂತಂದರೆ ಮಾವಿನ ಹಣ್ಣು ಕೂಡ ಹಾಕ್ಬೋದು. ಹಲಸಿನ ಹಣ್ಣು ಇತ್ತು ಅಂದರೆ ಹಲಸಿನ ಹಣ್ಣು ಕೂಡ ನಾವು ಇದಕ್ಕೆ ಹಾಕ್ಬೋದು. ಏನೂ ಇಲ್ಲ ಅಂತಂದರೆ ಬಾಳೆಹಣ್ಣು, ಆಪಲ್ಲು ಮತ್ತು ದಾಳಿಂಬೆ ಹಣ್ಣಿದ್ರೆ ಅದರಲ್ಲೂ ಕೂಡ ನಾವು ಕಸ್ಟರ್ಡ್ನ ಮಾಡ್ಬೋದು. ಆರೋಗ್ಯಕರವಾಗಿರುವಂಥ ಊಟ ಆದಮೇಲೂ ಕೂಡ ತಿನ್ಬೋದು. ಮಕ್ಕಳು ಸ್ಕೂಲಿಂದ ಬಂದಾಗ ಕೂಡ ಇದನ್ನ ಕೊಟ್ಟರೆ ಮಕ್ಕಳು ಖಾಲಿ ಮಾಡೋದೇ ಗೊತ್ತಾಗೋದಿಲ್ಲ. ಟಿ ವಿ ನೋಡಿಕೊಂಡು ಆಟ ಆಡಿಕೊಂಡು ತುಂಬ ಚೆನ್ನಾಗಿ ತಿಂತಾರೆ. ತುಂಬ ಎಲ್ರಿಗೂ ಇಷ್ಟ ಆಗುವಂಥ ಕಸ್ಟರ್ಡು ಇದು. ನೋಡಿ ನಾನು ಇದನ್ನ 1 ಬಟ್ಲು ಆಗೋಷ್ಟು ನಾನು ಹಣ್ಣನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ. ಫ್ರಿಡ್ಜಲ್ಲಿ ಇಟ್ಕೊಂಡಿದ್ದೆ. ತಣ್ಣಗಾದ್ಮೇಲೆ ನೀಟಾಗಿ ಕಲಿಸ್ಕೊಂಡು ಇದೆಲ್ಲ ಚೆನ್ನಾಗಿ ಕಲಿಸ್ಕೊಂಡು ನಾನು ನೋಡಿ, ಬಿಸಿಲು ಹಾಕ್ಬಾರ್ದು. ಬಿಸಿಲು ಹಾಕಿದ್ರೆ ಹಣ್ಣೆಲ್ಲ ಕಪ್ಪಾಗುತ್ತೆ. ತಣ್ಣಗಾದಮೇಲೆ ಫ್ರಿಡ್ಜಿಂದ ತೆಗೆದ್ಮೇಲೆ ಹಣ್ಣನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಊಟ ಆದಮೇಲೆ ಮತ್ತು ಮಕ್ಕಳು ಸ್ಕೂಲಿಂದ ಬಂದಮೇಲೆ ಸರ್ವ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ನೀವು ಇದನ್ನು ಒಂದು ಸಲ ಟ್ರೈ ಮಾಡಿ. 5 ನಿಮಿಷ ಇದ್ದರೆ ಸಾಕು. ಇದನ್ನು ಮಾಡಿ ನಾವು ಫ್ರಿಡ್ಜಲ್ಲಿ ಇಡೋದ್ರಿಂದ ತಣ್ಣಗಿರುತ್ತೆ, ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಅಂತ ಏನಿಲ್ಲ, ಕಸ್ಟರ್ಡ್ ಊಟ ಆದಮೇಲೆ ತಿನ್ಬೋದು, ಮತ್ತು ಮಕ್ಕಳು ಸ್ಕೂಲಿಂದ ಬಂದಾಗ ಕೂಡ ಇದನ್ನು ತಿನ್ಬೋದು. ಪುಟ್ಟಿಂಗ್ ಅಂತಲೇ ಹೇಳ್ತೀನಿ, ಕಸ್ಟರ್ಡ್ ಪುಟ್ಟಿಂಗ್. ಇದನ್ನು ನೀವು ಒಂದು ಸಲ ಖಂಡಿತ ಇದನ್ನು ಟ್ರೈ ಮಾಡಿ. 2 ಹಣ್ಣಿದ್ರೂ ಸಾಕು, 3 ಹಣ್ಣಿದ್ರೂ ಸಾಕು, ತುಂಬ ಚೆನ್ನಾಗಿ ಮಾಡ್ಬೋದು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತಂದರೆ, ಇನ್ನೂ ಯಾರೆಲ್ಲ ನಿಸರ್ಗ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ. ಇದೇ ರೀತಿ ಸಿಂಪಲ್ ವಿಡಿಯೋ ತೊಗೊಂಡು ಬರ್ತೀನಿ. ಅಲ್ಲಿ ತನಕ ನಾನು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹೋಗಿ ಬರ್ತೀನಿ. ನಮಸ್ತೆ, ಬಾಯ್ ಬಾಯ್ ಫ್ರೆಂಡ್ಸ್.